ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಬಂದು ಇಂಡೋರ್ ಆ್ಯಂಡ್ ಔಟ್ಡೋರ್ ಪ್ಲ್ಯಾಂಟ್ಸ್. ಸೊ ಇಂಡೋರ್ ಪ್ಲ್ಯಾಂಟ್ಸ್ಗಳ ಹೆಸರೇನು, ಅದ್ರ ಪ್ರೈಸಸ್ ಏನು, ಆ್ಯಂಡ್ ಔಟ್ಡೋರ್ ಪ್ಲ್ಯಾಂಟ್ಸ್ಗಳ ಹೆಸರೇನು, ಅದ್ರ ಪ್ರೈಸಸ್ ಏನಿದೆ ಅಂತೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ನೋಡ್ಕೊಂಬರೋಣ ಹೇಗಿದೆ ವಿಡಿಯೋ ಅಂತ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಕಾಮೆಂಟ್ಸ್ ಮಾಡೋದು ಮರಿಬೇಡಿ. ಹೆಸರೇನಪ್ಪ? ಈ ಗಿಡದ ನೇಮ್ ಬಂದು ಅಗೇವ್ ಲಾಂಗ್ ಪಾನಿಟೈಲ್ ಅಂತ. ಏನು ಅಗೇವಾ ಲಾಂಗ್ ಪಾನಿಟೈಲ್? ಓಕೆ. ಇದು ಇಂಡೋರ್ ಪ್ಲಾಂಟಾ ಔಟ್ಡೋರ್ ಪ್ಲಾಂಟಾ? ಇಂಡೋರ್ ಆದ್ರೂ ಇರ್ಬೋದು, ಔಟ್ಡೋರ್ ಆದ್ರೂ ಇರ್ಬೋದು. ಬ್ಯೂಟಿ ಇದೆ, ವೈಟ್ ವೈಟ್ ಇರೋದು ಎಲ್ಲ ಬ್ಯೂಟಿ, ಅದರಲ್ಲ ಆ ಥರನೇ ಬ್ಯೂಟಿ ಎಲ್ಲ ಬರುತ್ತೆ. ರೋಲ್ 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 ಹಿಡ್ಕೊಂಡು ಇದು ಆಯ್ತಾ ಆಯ್ತಾ ಇದೇನಿದೆ ಕಾಣಿಸ್ತಿದೆ ಇದು ಉದ್ದ ಆಗ್ತಾ ಆಗ್ತಾ ತುಂಬಾ ಚೆನ್ನಾಗಾಗುತ್ತೆ ಅದು. ಹೌದಾ? ಓಕೆ. ಕಸೂರಿನ ಹ್ಯಾಂಗಿಂಗ್. ಓಕೆ, ದಿಸ್ ಇಸ್ ಕಾಲ್ಡ್ ಕಸೂರಿನ ಹ್ಯಾಂಗಿಂಗ್. ಓಕೆ, ಇದು ಇಂಡೋರಾ ಔಟ್ಡೋರ್ ಇದು ಅಷ್ಟೇ ಫ್ರೆಂಡ್ಸ್, ಇಂಡೋರ್ ಔಟ್ಡೋರ್ ಎರಡು ಕಡೆನೂ ಇಟ್ಕೋಬಹುದು ನಾವು. ಸೊ ಇದು ಬಂದು ಪ್ರೈಸ್ ಬಂದು ನೋಡಿ ಇಲ್ಲಿ ಹಾಕಿದ್ದಾರೆ 1200 rupees ಆಗುತ್ತೆ. ಸೊ ದಟ್ ಇದೇನು ಪ್ಲಾಂಟ್ ಮಾನ್ಯ? ಫಿಲೋಡೆಂಡ್ರಿನ್ ಸೇಲಮ್. ಓಕೆ, ಇದು ಸೆಮಿನಾ? ಸೆಮಿ ಶೇಡ್. ಓಕೆ, ಇದ್ರದ್ದು ಏನು ಪ್ರೈಸ್ ಆಗುತ್ತೆ? 1250 ಆಗುತ್ತೆ ಫೈನಲ್ ರೇಟ್. 1250. ಓಕೆ, ಸೊ ಇದೆಲ್ಲ ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, 1250 ಅಂದರೆ ಇದು ಇಂಡೋರ್ ಔಟ್ಡೋರ್ ಎರಡೂ ಕಡೆನೂ ಇಟ್ಕೋಬೋದು. ಫೆಡಿಲೆ ಫಿಗ್. ಏನು ಹೆಸರು? ಫೆಡಿಲೆ ಫಿಗ್. ಇದು 300 rupees. ಔಟ್ಡೋರ್ ಇದೆ ಇದು ಓನ್ಲಿ ಔಟ್ಡೋರ್ ಫ್ರೆಂಡ್ಸ್. ಇಂಡೋರಲ್ಲಿ ಇಟ್ಕೊಂಡ್ರೆ ಬರಲ್ಲ ಇದು. ಒಂದು ವೀಕ್ಲಿ 1 time 2 times ಆ ಥರ ಆಚೆ ಇಡಬೇಕು ಬಿಸಿಲಲ್ಲಿ. ಓಕೆ. ಪೋನಿಟೈಲ್ ಪ್ಲಾಮ್ ಫ್ರೆಂಡ್ಸ್, ಇದು ನೋಡಿ ಹೇಗಿದೆ ಅಂದರೆ ಇದು ಒಂಥರ ಇದು ಗೆಡ್ಡೆ ಅನ್ನೋದು ಮೇಲೆ ಕಾಣಿಸ್ಬೇಕು. ನಾವೇನೇ ಇದು ಶೋಗೆ. ಇದು ಇಂಡೋರ್ ಅಲ್ಲ ಔಟ್ಡೋರಾ? ಓಕೆ. ಓಕೆ, ಇದು ನೋಡಿ ಫ್ರೆಂಡ್ಸ್ ಔಟ್ಡೋರ್ ಪ್ಲಾಂಟ್ ಅಂತ. ಇದು ಇಂಡೋರ್ ಇಟ್ರೂ ವೀಕ್ಲಿ 1 or 2 times ಆಚೆ ಇಡಬೇಕಂತೆ ನಾವು ತೆಗೆದು. ನೋಡಿ ಇದು ಇಲ್ಲಿ ಎಷ್ಟೊಂದಿದೆ ನೋಡಿ, ಇದು ಇಟ್ಟಾಗ ಈ ಥರ ಕಾಣಿಸ್ತದೆ. ಸೊ ನಮ್ಮ ನೆಕ್ಸ್ಟ್ ಪ್ಲ್ಯಾಂಟ್ ಬಂದು ಇದೇನು ಪ್ಲ್ಯಾಂಟ್ ಮಾಡಿ? ಕ್ರೋಟಾನ್ ಪೆಟ್ರಾ. ಓಕೆ, ಇದು ಇಂಡೋರಾ ಔಟ್ಡೋರಾ? ಔಟ್ಡೋರ್. ಇಂಡೋರ್ ಇಡೋದೇ ಇಲ್ಲ. ಓಕೆ. ಸೊ ಇದೇನು ಪ್ರೈಸು? 500 ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಅದರ ರೇಟ್ ಎಲ್ಲ ಇಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಇದು 500 ಅಂತ. ಓಕೆ. ಆ್ಯಂಡ್ ಇದು ನೋಡಿ ಫ್ರೆಂಡ್ಸ್, ಏನಿದೆ ಹೆಸರು? ಗ್ರ್ಯಾಂಡಿಶ್ ಫಾರ್ಮ್ ಅಂದ್ಬಿಟ್ಟು ಫ್ರೆಂಡ್ಸ್. ಇದು ಔಟ್ಡೋರಾ? ಇಂಡೋರ್ ಪ್ಲ್ಯಾಂಟ್ ಫ್ರೆಂಡ್ಸ್. ಇದು ಸೆಮಿ ಶೇಡ್ ಇಂಡೋರ್ ಔಟ್ಡೋರ್ ಎರಡೂ ಆಗುತ್ತಂತೆ. ಸೊ ಇದ್ರ ಪ್ರೈಸ್ ಬಂದು ಇಲ್ಲೇ ಮೆನ್ಷನ್ ಮಾಡಿದ್ದಾರೆ 700. ಇದು ತುಂಬ ಚೆನ್ನಾಗಿದೆ ಗ್ರೀನಿಶ್ ಆಗಿ. ಆ್ಯಂಡ್ ಇದ್ರ ನೇಮ್ ಏನು? ಸೇಲಮ್. ಓಕೆ, ಏನು ಪ್ರೈಸ್ ಇದು? 400. ಇದು ಇಂಡೋರ್. ಯಾಕೆಂದರೆ ನಮ್ಮ ಮನೆಯಲ್ಲಿ ಇಟ್ಟಿದ್ದೀನಿ. ಇದು ಫಿಲೋಡೆಂಡ್ರಿನ್ ಸ್ಕ್ವಾಮಿಫರಮ್ ಅಂತ. ಓಕೆ. ಇದರಲ್ಲಿ ದೊಡ್ಡದು ಬರುತ್ತೆ, ಸಣ್ಣದು ಬರುತ್ತೆ. ದೊಡ್ಡದು ಬಂದು ನಿಮಗೆ 1000 ಆಗುತ್ತೆ, ಸಣ್ಣದು ಬಂದು 400 500. ಓಕೆ. ಸೊ ಇದೇನು ಪ್ಲ್ಯಾಂಟ್ ಇದು? ಚೆನ್ನಾಗಿದೆ, ವಿಳ್ಳೆದೆಲೆ ಥರ ಇದೆ ಅಲ್ಲ, ಸ್ವಲ್ಪ ನೋಡೋದಕ್ಕೆ ಹಾಗೆ ಕಾಣಿಸ್ತಿದೆ. ಇದು ಬಳ್ಳಿ ಥರ ಹಬ್ಬುತ್ತಾ ಇದು? ಓಕೆ. ಫುಲ್ ಬುಷಿ ಥರ ಬಂದು ಬಳ್ಳಿ ಥರ ಹಬ್ಬುತ್ತೆ. ಸೊ ಇದು ಏನು ಪ್ರೈಸ್ ಆಗುತ್ತೆ? 1000 rupees. ಇದು ಮಾರ್ಬಲ್ ಮನಿ ಪ್ಲಾಂಟ್ ಅಂತ. ಮಾರ್ಬಲ್ ಮನಿ ಪ್ಲಾಂಟ್ ಫ್ರೆಂಡ್ಸ್ ಇದ್ರ ಹೆಸರು. 1500. ಸೊ ಇದು ಬಂದು 1500 rupees. ಇದು ಪಕ್ಕ AC ಫಿಟ್ ಆಗುತ್ತೆ. AC-ನಲ್ಲೂ ಕೂಡ ಇದು ಚೆನ್ನಾಗಿ ಬರುತ್ತಂತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನೀವು, ಇದು ಬಂದು ಇದಕ್ಕೆ ಏನು ಹೆಸರು ಅಂತಂದರೆ ಫೆರಿ ಗಾರ್ಡನ್ ಅಂದ್ಬಿಟ್ಟು ಇದ್ರ ಹೆಸರು. ಸೊ ಇದು ಬಂದು ಒಂದು ನ್ಯೂ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಸೊ ಯಾಕೆ ಅಂತಂದರೆ ಇದರಲ್ಲಿ ನೋಡಿ ಒಂದು ಥರ ಪ್ಲ್ಯಾಂಟ್ಸ್ ಅಲ್ಲ,
ಒಂದು ಮಸ್ಕಿಟೋ ಅವಾಯ್ಡ್ ಮಾಡೋ ಪ್ಲ್ಯಾಂಟ್ಸ್ ಇರ್ಬೋದು, ಅಥವಾ ನಮ್ಮ ಏರ್ ಪ್ಯೂರಿಫೈಯರ್ ಪ್ಲ್ಯಾಂಟ್ಸ್ ಇರ್ಬೋದು. ಸೊ ಮತ್ತು ಅದ್ರ ಜೊತೆಗೆ ವಾಸ್ತು ಪ್ಲ್ಯಾಂಟ್ಸ್ ಆಗಿರ್ಬೋದು, ಎಲ್ಲವನ್ನು ಮಿಕ್ಸ್ ಮಾಡಿ ಒಂದೇ ಪಾಟಲ್ಲಿ ಇದನ್ನು ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಇದನ್ನು ನಾವು ಮನೆ ಒಳಗಡೆ ಇಟ್ಟಾಗ ಒಂದು ಮನೆಯದು ಲುಕ್ಕೇ ಒಂದು ಎನ್ಹ್ಯಾನ್ಸ್ ಆಗುತ್ತೆ ಫ್ರೆಂಡ್ಸ್. ಸೊ ದಟ್ ಅವಾಗ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದರಲ್ಲಿ ಪಾಟ್ಸು ಅಷ್ಟೇ, ಲಾಫಿಂಗ್ ಬುದ್ಧ ಇದೆ, ನೀವು ನೋಡ್ತಾ ಇದ್ದೀರಾ. ಸೊ ಇದೆಲ್ಲ ವಾಸ್ತುಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ ಗೊತ್ತೇ ಇದೆ. ನೋಡಿ ಈ ಬುದ್ಧ ಆಗಿದೆ, ಎಷ್ಟು ಕ್ಯೂಟ್ ನೋಡಿ. ಇದು ಲಾಫಿಂಗ್ ಬುದ್ಧ ಇದೆ, ಕ್ಯೂಟಾಗಿದೆ, ಸಖತ್ ಕ್ಯೂಟಾಗಿದೆ, ತುಂಬ ಇಷ್ಟ ಆಗುತ್ತೆ. ಸೊ ದಟ್ ನಾನು ಮೊದಲೇ ಹೇಳಿದಂಗೆ ಇದನ್ನು ಮನೆ ಒಳಗಡೆ ಇರೋದ್ರಿಂದ ಏನಂದರೆ ಏರ್ ಪ್ಯೂರಿಫೈಯರ್ ಕೂಡ ಆಗುತ್ತಂತೆ ಫ್ರೆಂಡ್ಸ್. ಸೊ ದಟ್ ನೋಡಿ ಈ ಬುದ್ಧನ ಎಷ್ಟು ಕ್ಯೂಟಾಗಿ ಮುನಿಸ್ಕೊಂಡಿದೆ, ಕ್ಯೂಟ್. ಆ್ಯಂಡ್ ಇದ್ರ ಪ್ರೈಸ್ ಬಂದು ನೋಡಿ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ 800 ಫ್ರೆಂಡ್ಸ್. ಇದು 800 ವಿತ್ ಬುದ್ಧನೂ ಸೇರಿಸಿನ ವಿತ್ ಐಡಲ್ ಸೇರಿಸಿ 800 ಆಗುತ್ತೆ. ಒಬ್ಬೊಬ್ರು ಗೊಂಬೆ ಬೇಡ, ಬರೀ ಗಿಡ ಇದ್ರೆ ಸಾಕು ಅಂತಾರಲ್ಲ, ಮಕ್ಳು ಇರ್ತಾರೆ ಅದು ಇದು ಅಂತ, ಆ ಥರ ಅವ್ರಿಗೆ ಗೊಂಬೆ ತೆಗೆದು ಕೊಡ್ತೀವಿ. 700 600 ಆಗುತ್ತೆ. ಓಕೆ. ಸೊ ನೋಡಿ ಫ್ರೆಂಡ್ಸ್, ನಮಗೆ ಈ ಥರ ಐಡಲ್ ಬೇಡ ಅಂತಂದರೆ ಇದನ್ನು ತೆಗೆದು ಕೊಡ್ತಾರಂತೆ. ಸೊ ಅವಾಗದು 700 ಅಥವಾ 600 ಆ ಥರ ಚಾರ್ಜಸ್ ಆಗುತ್ತೆ. ಇದು ಬೇಡ ಅಂದರೆ ಲೆಸ್ ಚಾರ್ಜ್. ಸೊ ಇನ್ಕ್ಲೂಡ್ ಇದೆಲ್ಲ ಸೇರಿಸಿ ಬೇಕು ಅಂತಂದರೆ 800 ರುಪೀಸ್. ತುಂಬ ಚೆನ್ನಾಗಿದೆ. ಇದ್ರ ಹೆಸರು ಇನ್ನೊಂದು ಸರಿ ಹೇಳ್ತೀನಿ, ಗೊತ್ತಿಲ್ಲ ಅಂದವ್ರಿಗೆ. ಫೆರಿ ಗಾರ್ಡನ್. ಎಷ್ಟು ಚೆನ್ನಾಗಿದೆ. ಸೊ ಒಂದೊಂದು ಪಾಟಲ್ಲಿ ಒಂದೊಂದು ಥರ ಪ್ಲ್ಯಾಂಟ್ಸ್ ಎಲ್ಲನೂ ಮಿಕ್ಸ್ ಮಾಡಿ ಪ್ಲ್ಯಾಂಟ್ ಮಾಡಿದ್ದಾರೆ. ಆ್ಯಂಡ್ ಇದು ಒಂದು ಹೊಸ ಕಾನ್ಸೆಪ್ಟ್. ಸೊ ನಿಮಗೆ ಬೇಕಾದರೆ ಇದ್ರ ಅಡ್ರೆಸ್ಸು ಎಲ್ಲಿ ಸಿಗುತ್ತೆ ಅಂತ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ಫ್ರೆಂಡ್ಸ್. ಸೊ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ನೋಡಿ ಒಂದಕ್ಕಿಂತ ಒಂದು ಐಡಲ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಒಂದೊಂದು ಪಾಟಲ್ಲೂ ಅಷ್ಟೇ ಅವ್ರು ಎಲ್ಲ ಪಾಟಲ್ಲೂ ಒಂದೇ ಥರ ಪ್ಲ್ಯಾಂಟ್ಸ್ನ ಅರೇಂಜ್ ಮಾಡಿಲ್ಲ. ಸೊ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರಬೇಕು ಅಂತ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್, ಒಂದು ಡಿಫ್ರೆಂಟ್ ಐಡಿಯಾ ಇಟ್ಕೊಂಡು ಇದನ್ನೆಲ್ಲ ಮಾಡಿದ್ದಾರೆ. ಸೊ ಇದನ್ನು ನಾವು ಮನೆ ಒಳಗಡೆ ಇಟ್ಟಾಗ, ಸೊ ಯಾರಾದರೂ ಮನೆಗೆ ಬಂದಿದ ತಕ್ಷಣ ಅದು ಎಷ್ಟು ಅಟ್ರ್ಯಾಕ್ಟಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಅಟ್ರ್ಯಾಕ್ಟಾಗಿರುತ್ತೆ. ಆ್ಯಂಡ್ ಮನೆಯಲ್ಲೂ ಅಷ್ಟೇ ಇದನ್ನೆಲ್ಲ ಇಡೋದ್ರಿಂದ ಏನಂದರೆ ಮನಸ್ಸಿಗೆ ಒಂಥರ ನೆಮ್ಮದಿ, ಶಾಂತಿ ಅನ್ನೋದು ಸಿಗುತ್ತೆ. ಸೊ ಗ್ರೀನರಿ ನೋಡೋದ್ರಿಂದ ನಮ್ಮ ಮನಸ್ಸು ಕಾಮಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ದಟ್ ನೋಡಿ ಬುದ್ಧ ಎಷ್ಟು ಕ್ಯೂಟಾಗಿದೆ. ಸೊ ಆಲ್ಮೋಸ್ಟ್ ಜಾಸ್ತಿ ಬುದ್ಧಾಸೇ ಇದೆ ಇದರಲ್ಲೆಲ್ಲ. ಆ್ಯಂಡ್ ಬೇರೆ ಬೇರೆ ಐಡಲ್ಸು ಇದೆ. ಸೊ ನಮ್ಗೆ ಯಾವುದೇ ಐಡಲ್ಸ್ ಬೇಕು ಅಂದರೂ ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈ ಪಾಟಿಗೆ ಇದೇ ನಾವು ಕೊಡೋದು ಆ ಥರ ಎಲ್ಲ ಏನೂ ಇಲ್ಲ. ಈ ಪಾಟ್ ಜೊತೆಗೆ ನಮ್ಗೆ ಈ ಐಡಲ್ ಬೇಡ, ನಮಗೆ ಬೇರೆ ಸೆಲೆಕ್ಟ್ ಮಾಡ್ಕೋತೀವಿ ಅಂದರೂ ಕೂಡ ಬೇರೆದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ದಟ್ ನಮ್ಗೆ ಐಡಲ್ಸೇ ಬೇಡ, ಓನ್ಲಿ ಪ್ಲ್ಯಾಂಟ್ಸ್ ಬೇಕು ಅನ್ನೋರಿಗೆ ಆ ಪ್ಲ್ಯಾಂಟ್ಸ್ ಕೂಡ ಕೊಡ್ತಾರೆ. ಆವಾಗ ಐಡಲ್ ಚಾರ್ಜಸ್ ಏನಿದೆ ಅದನ್ನು ಲೆಸ್ ಮಾಡಿಕೊಂಡು ಕೊಡ್ತಾರೆ ಫ್ರೆಂಡ್ಸ್. ಜಸ್ಟ್ ಬಾ ಮಾನ್ಯ. ಆ್ಯಂಡ್ ಇದಕ್ಕೇನು ಹೇಳ್ತಾರೆ ಹೆಸರು? ಟೆರಾರಿಯಮ್ಸ್. ಸೊ ಇದ್ರದ್ದು ಏನು ವಿಶೇಷತೆ? ಇದ್ರದ್ದು ಒಂದು ಸೇಮ್ ಇಂಡೋರ್, ಕಂಪ್ಲೀಟ್ ಇಂಡೋರ್ ಇಡಬೇಕು ಇದು. ಮತ್ತೆ ಆಫೀಸ್ ಟೇಬಲ್ಸ್ ಮೇಲೆ, ಮನೇಲಿ ಇಲ್ಲ ಅಂತ ಅಂದರೆ ಹುಡ್ಡಲ್ಲಿ ಏನೇನೋ ಮಾಡಿಸ್ಕೊಂಡಿರ್ತಾರೆ ನೋಡಿ, ಆ ಥರದ ಒಳಗಡೆ ಏನಾದರೂ ಇಡೋದಕ್ಕೆ, ಮತ್ತು ಶೋರೂಮ್ಸಲ್ಲಿ ಇಡೋದಕ್ಕೆ, ಒಂದು ಅಂಗಡಿ ಓಪನ್ ಮಾಡ್ತಿದ್ದೀವಿ ಅಂತಾನೆ ಟೇಬಲ್ ಮೇಲೆ ಇಡೋದಕ್ಕೆ, ಎಲ್ಲ ಗ್ಲಾಸ್ ಮೇಲೆ ಇಡೋದಕ್ಕೆ, ಗ್ಲಾಸ್ ಟೇಬಲ್ಸ್ ಮೇಲೆ, ವುಡ್ ಟೇಬಲ್ಸ್ ಮೇಲೆ ಎಲ್ಲ ಕೂಡ ಫಿಟ್ ಆಗುತ್ತೆ. ಇದು ಪಕ್ಕಾ ಇಂಡೋರ್. ಆ್ಯಂಡ್ ಗಿಫ್ಟ್ ಕೊಡ್ಬೋದು. ಇವಾಗ ಮದುವೆಗೆ ನೀವು ಮುಯಿ ಹಾಕೋದಕ್ಕೆ 1000-2000 ಹಂಗೆ ತಗೊಂಡೋಗಿ ಕೊಡ್ತೀರಾ ನೋಡಿ, ಅದ್ರ ಬದಲು ಇದೊಂದು ಗಿಫ್ಟ್ ಕೊಟ್ಟರೆ ಪ್ರೈಸ್ ಕೂಡ ಕಮ್ಮಿ ಇರುತ್ತೆ. ಮತ್ತು ನೇಚರ್ ಇದೆಲ್ಲ ಏನು ಪ್ರೈಸಸ್ಸಿಂದ ಸ್ಟಾರ್ಟಿಂಗ್ ಇದೆ? ಫಸ್ಟ್ 100 ಸ್ಟಾರ್ಟ್ ಆಗುತ್ತೆ. 100 ನಿಮಗೆ 3500. ನೀವು ಎಷ್ಟು ಕೇಳಿದ್ರು ಬರುತ್ತೆ. ಓಕೆ, 100 ಸ್ಟಾರ್ಟಿಂಗ್ ಇದೆಯಾ? ಸೊ 100 ಯಾವುದು? ಇದು 100. ಇದು 100. ಸೊ ಇದನ್ನೆಲ್ಲ ಮೇಂಟೈನ್ ಮಾಡೋದು ಹೇಗೆ? ಮೇಂಟೆನೆನ್ಸ್ ಬಂದು ವೀಕಲ್ 2 times. ಅಂದರೆ ಏನಿಲ್ಲ, ನಿಮ್ಮದು ವೆದರ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವೆದರ್ ಒಂದು ಕಡೆ ತುಂಬ ಡ್ರೈ ಇರುತ್ತೆ, ಒಂದು ಕಡೆ ತುಂಬ ಮಾಯ್ಸ್ಟ್ ಇರುತ್ತೆ, ಮತ್ತು ಇನ್ನೊಂದು ಕಡೆ
ತುಂಬ ವೆಟ್ ಇರುತ್ತೆ, ಈ ಥರ ಇರೋ ಕಡೆ ಎಲ್ಲ ಇಕ್ತೀವಿ ಅಂದರೆ ಇಲ್ಲ ಟೇಬಲ್ಸ್ ಮೇಲೆ ಮಣ್ಣು ಮೇಲೆಲ್ಲ ಇಕ್ತಾರೆ ಒಬ್ಬೊಬ್ರು. ಮಣ್ಣಿಂದ ಅದೇನೇನೋ ಇದು ಮಾಡಿ ಎಲ್ಲ ಇಕ್ಬೋದು. ಅದೆಲ್ಲ ಇದು ಮಾಡೋದು ಬಿಟ್ಟರೆ ಅದೆಲ್ಲ ಇಪ್ಪಕ್ಕೆ ಸಾಲ್ಸ್ ಬರೀ ಮಸ್ತ್ ಇರಬೇಕು. ಅದು ಫುಲ್ ಡ್ರೈ ಇರ್ಬಾರ್ದು, ವೆಟ್ ಇರಬಾರ್ದು. ನೀವು ಯಾವ ಜಾಗದಲ್ಲದು ಇಡಿ, ಸಾಲ್ಸ್ ಮಾತ್ರ ಮಸ್ತ್ ಇರಬೇಕು. ಓಕೆ. ನಿಮ್ಮ ಗ್ಲಾಸ್ ಟೆರೇರಿಯಮ್ಸ್ ಮೇಲೆ ಇಡ್ಬೋದು, ಇಲ್ಲ ಟೇಬಲ್ ಮೇಲೆ ಇಡ್ಬೋದು, ಇಲ್ಲ ವುಡ್ ಶೋರೂಮ್ಸ್ ಎಲ್ಲರೂ ಇಡ್ಬೋದು. ಇದಕ್ಕೆ ನಾವು ನೀರನ್ನ ಎಷ್ಟು ದಿನಕ್ಕೆ ಒಂದ್ಸರಿ ಹಾಕಬೇಕು? ನಾವು 2 ಡೇಸ್ಗೆ ಒಂದ್ಸಲ ಹಾಕ್ತೀವಿ. ನಿಮ್ಮದು ಡಿಪೆಂಡ್ಸ್ ಆಗೋದು ವೆದರ್ ಮೇಲೆ. ವೆದರ್ ಇರುತ್ತೆ. ಸೊ ಆ್ಯಂಡ್ ನನಗೆ ಗೊತ್ತಿರೋ ಹಂಗೆ ಇದಕ್ಕೆ ನೀರನ್ನ ತಗೊಂಡು ಮಗ್ಗಲ್ಲಿ ಹಿಂಗೆ ಹುಯ್ಬಾರ್ದು ಅಲ್ಲ. ಸೊ ಸ್ಪ್ರೇ ಮಾಡಬೇಕು, ಜಸ್ಟ್ ಸ್ಪ್ರಿಂಕಲ್ ಮಾಡಬೇಕು ಬಾಟ್ಲಲ್ಲಿ ಅಲ್ಲ. ಸೊ ದಟ್ ನೋಡಿ ಫ್ರೆಂಡ್ಸ್, ಈ ಥರ ನೀವು ಏನೇ ತೊಗೊಂಡ್ರು, ಸೊ ಒಂದು ಗ್ಲಾಸಲ್ಲೇ ಆಗಿರ್ಬೋದು, ಮಗ್ಗಲ್ಲೇ ಆಗಿರ್ಬೋದು, ಹಿಂಗೆ ಹುಯ್ಬಾರ್ದು, ಜಸ್ಟ್ ಸ್ಪ್ರಿಂಕಲ್ ಮಾಡಬೇಕು. ಸ್ಪ್ರೇ ಬಾಟಲ್ಸ್ ಇರುತ್ತಲ್ಲ ಅದರಲ್ಲಿ ನಾವು ಸ್ಪ್ರಿಂಕಲ್ ಮಾಡಬೇಕು. ಸೊ ದಟ್ ಈ ಬುದ್ಧ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿದೆ ಬುದ್ಧ ಇದೆ ಫ್ರೆಂಡ್ಸ್. ಸೊ ಬುದ್ಧನ ಮನೆಯಲ್ಲಾಗಲಿ ಅಥವಾ 9000 ಏನೋ ಹೊರಗಡೆ ಪ್ಯಾಸೇಜಲ್ಲಾಗಲಿ ಇಟ್ಟರೆ ತುಂಬಾನೇ ಕಾಮ್ ಆಗಿರುತ್ತೆ. ಪರ್ಸ್ನಲಿ ನನಗೆ ಬುದ್ಧ ತುಂಬ ಇಷ್ಟ. ನಮ್ಮ ಮನೇಲಿ ಒಂದು 3-4 ಬುದ್ಧ ಇದೆ. ಸೊ ಇಷ್ಟು ದೊಡ್ಡದಿಲ್ಲ, ಸ್ಮಾಲ್ ಬುದ್ಧಸ್ ಇಟ್ಕೊಂಡಿದ್ದೀನಿ. ಮನೆ ಎಂಟ್ರಿ ಆಗ್ತಿದಂಗೆ ಚೆನ್ನಾಗಿದೆ, ಇಟ್ಟರೆ ಅದು ಲುಕ್ಕೆ ಸೂಪರ್ ಆಗಿ. ಆ್ಯಂಡ್ ಈ ಥರನೂ ಅಷ್ಟೇ ವಾಲಿಗೆಲ್ಲ ಸೆಟ್ ಮಾಡ್ಕೊ. ವರ್ಟಿಕಲ್ ಗಾರ್ಡನ್. ಸೊ ಇದು ಬಂದು ವರ್ಟಿಕಲ್ ಗಾರ್ಡನ್ ಫ್ರೆಂಡ್ಸ್. ರಿಯಲ್ ಪ್ಲಾಂಟ್ಸ್ ಮಾಡ್ಕೊಬೇಕು ಅಂದ್ರೆ ರಿಯಲ್ ಆಗಿ ಮಾಡ್ಕೊಡ್ತೀವಿ. ಇದು ಫೇಕ್ ಇದೆ, ಓಕೆ, ಪ್ಲಾಸ್ಟಿಕ್. ಸೊ ಇಲ್ಲಿರೋದು ಬಂದು ಫೇಕ್ ಪ್ಲಾಸ್ಟಿಕ್ ಇದು ಫ್ರೆಂಡ್ಸ್. ಮೇಂಟೆನೆನ್ಸ್ ಈಸಿ ಅಂತ ಮೇಂಟೆನೆನ್ಸ್ ಇಲ್ಲ ಇದ್ರದ್ದು, ಬರೀ ಕ್ಲೀನ್ ಮಾಡಿ ಜಸ್ಟ್ ಧೂಳು ಏನಾದರೂ ಇದ್ರೆ ಇದು ಮಾಡ್ಕೊಳ್ಳೋದು. ಓಕೆ, ಆದರೆ ರಿಯಲ್ ಹಾಕಿಸ್ಕೋತೀವಿ ಅಂದರೆ ಅದಕ್ಕೆ ವಾಟರು ಎಲ್ಲ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಓಕೆ ಹಾಂ, ಓಕೆ. ಆ್ಯಂಡ್ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಗೆ ಈ ಥರ ಸಪ್ರೇಟ್ ಐಡಲ್ಸ್ ಬೇಕು ಅಂದ್ರೂ ಇಲ್ಲಿ ಸಿಗುತ್ತೆ. ಇದೆಲ್ಲ ಏನು ಪ್ರೈಸಸ್ಸಿಂದ ಸ್ಟಾರ್ಟಿಂಗ್ ಇದೆ ಮನ್ಯ? 650, 400, 300 ಇಂದನೂ ಇದೆ. 650, 400, 300 ಇಂದಾನು ಇಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಫೈನಲ್ ಅಂದರೆ 1200. ಫೈನಲ್ 650 ಇಂದ ಸ್ಟಾರ್ಟ್ ಆಗಿ 1500 ಒಳಗಡೆ ನಿಮ್ಗೆ ಇಲ್ಲೆಲ್ಲ ಏನು ಕಾಣಿಸ್ತಿದೆ. ಸೊ ದಟ್ ನೋಡಿ ಈ ಥರ ಇದು. ಸೊ ಮನೆಗೆ ಏನೇನು ಡೆಕೋರೇಷನ್ ಐಟಮ್ಸ್ ಬೇಕು, ಸೊ ಪ್ಲ್ಯಾಂಟಿಗೆ ಸಂಬಂಧಪಟ್ಟಂಗೆ ಅದೆಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ಈ ಥರ ಸೈಕಲ್ಸ್ ಆಗಿರ್ಬೋದು, ನೋಡ್ತಾ ಇದ್ದೀರಲ್ಲ. ಈ ಸೈಕಲ್ಸ್ ಎಲ್ಲ ಏನು ಪ್ರೈಸಸ್ ಆಗುತ್ತೆ? ಸೈಕಲ್ ಬಂದು 2000 ಆಗುತ್ತೆ. ಹಾಂ ಈ ಥರ ಹಾಂ ನೋಡಿ ಫ್ರೆಂಡ್ಸ್, ಇಲ್ಲೇ ನಿಮಗೆ 2000 ರುಪೀಸ್ ಈ ಸೈಕಲ್ ಬಂದು. ಆ್ಯಂಡ್ ಈ ಥರ ಸ್ಟ್ಯಾಂಡ್ ಡಿಸ್ಕೌಂಟು ನಾವು ಕೊಡ್ತೇವೆ 25%, 30%. ನೀವು ನನ್ನ ಚಾನಲ್ ಹೆಸರು ಮೆನ್ಷನ್ ಮಾಡಿ, ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ನೀವು ಇಲ್ಲಿ ಬಂದಾಗ ನನ್ನ ಚಾನಲಲ್ಲಿ ನಾನು ಈ ವಿಡಿಯೋನ ನೋಡ್ಕೊಂಡು ಬಂದಿದ್ದೀನಿ ಅಂತ ಇಲ್ಲಿ ಮಾನ್ಯ ಅಂತ ಒಬ್ರು ಇರ್ತಾರೆ, ಅವ್ರಿಗೆ ಹೇಳಿದ್ರೆ ಸೊ ದಟ್ ನನ್ನ ಕಡೆಯಿಂದ ನಿಮಗೆ ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್. ಓಕೆ, ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು. ಆ್ಯಂಡ್ ಅದಷ್ಟೇ ಅಲ್ದಿರ ಫ್ರೆಂಡ್ಸ್, ನಮಗೆ ಮಿನಿಯೇಚರ್ಸ್, ಸ್ಮಾಲ್ ಮಿನಿಯೇಚರ್ಸ್ ಏನೇ ಬೇಕು ಅಂದ್ರೂ, ವೀಣೆ, ತಬಲಾ ಆ್ಯಂಡ್ ಬಟರ್ಫ್ಲೈಸ್ ನೋಡಿ ಇಲ್ಲಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಅಥವಾ ಸ್ಮಾಲ್ ಟ್ರೀಸ್, ಗಿಟಾರ್ಸ್, ಈ ಥರ ಏನೇ ಬೇಕು ಅಂದ್ರೂ ಇಲ್ಲಿ ಸಪ್ರೇಟಾಗಿ ಸಿಗುತ್ತೆ ಫ್ರೆಂಡ್ಸ್. ಆ್ಯಂಡ್ ನೋಡಿ ನಮ್ಮ ಬಾಬಾ ಎಲ್ಲೋದ್ರೂ ನಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಬಾಬಾ ಒಳ್ಳೇದು ಮಾಡಿ ಬಾಬಾ. ಸೊ ಇದು ನೋಡಿ, ಇದು ಏನು ಹೆಸರು ಮನೆಯ? ಡ್ರ್ಯಾಗೋ ರೆಸಿನಾ ಅಂತ. ಡ್ರ್ಯಾಗೋ ರೆಸಿನಾ. ಓಕೆ, 3000 ಇದು. ಓಕೆ, ಸೊ ಇದು ಇಂಡೋರಾ ಔಟ್ಡೋರಾ? ಇಂಡೋರ್ ಔಟ್ಡೋರ್ ಸೆಮಿ. ಓಕೆ, ಇದು ಅಷ್ಟು ಚೆನ್ನಾಗಿದೆ ಅಲ್ಲ. ಸೊ ಇದ್ರ ಹೆಸರೇನು? ಫಿಲೋಡೆಂಡ್ರನ್ ಬ್ಲ್ಯಾಕ್ ಬ್ಯೂಟಿ ಅಂತೆ ಫ್ರೆಂಡ್ಸ್ ಇದು. ಸೊ ಇದು ನೋಡೋಕೆ ಚೆನ್ನಾಗಿದೆ. ಸೊ ಮನೆ ಎಂಟ್ರೆನ್ಸಲ್ಲಿ ಇಟ್ಟರೆ ಇದು ಇಂಡೋರಾ ಔಟ್ಡೋರಾ? ಏನು ಪ್ರೈಸ್ ಇದು? 9000. ಸೊ ಈ ಪ್ಲ್ಯಾಂಟ್ ಬಂದು 9000 ರುಪೀಸ್ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ಪ್ಲ್ಯಾಂಟ್ಸ್ ಅಲ್ದಿರ ಈ ಥರ ಪಾಟ್ಸ್ ಕೂಡ ಅವೈಲೇಬಲ್ ಇದೆ ಫ್ರೆಂಡ್ಸ್. ಯಾರಿಗೆಲ್ಲ ಬೇಕು ಇಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈ ಶಾಪ್ ಹೆಸರು ಬಂದು ಟೆರಾರಿಯೋ ಅಂತ, ರಾಮೋಹಳ್ಳಿ ಮೇನ್ ರೋಡಲ್ಲೇ ಇದೆ ಇದು. ಸೊ ಕಾಂಟ್ಯಾಕ್ಟ್ ನಂಬರು ನಿಮ್ಗೆ ಆ ಬೋರ್ಡಲ್ಲೇ ಕಾಣಿಸ್ತಿದೆ ಅನ್ಕೋತೀನಿ. ಸೊ ಯಾರಿಗೆಲ್ಲ ಬೇಕು ಕೊಟ್ಟು ತಗೊಳ್ಳಿ. ಥ್ಯಾಂಕ್ ಯು.